ಚನ್ನಪಟ್ಟಣ ನಗರಸಭೆಯ ಆವರಣದಲ್ಲಿ ಅಧ್ಯಕ್ಷ ನಾಗೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಾಮಾನ್ಯ ಸಭೆಯ ಇಡೀ ಬಹುತೇಕ ಸಮಯವನ್ನು ಸರ್ಕಾರಿ ಶಾಲಾ ಭೂಮಿ ಅತಿಕ್ರಮಣ ವಿಷಯವೇ ಬಹುತೇಕ ನುಂಗು ಹಾಕುವ ಮೂಲಕ ಇತರೆ ಸದಸ್ಯರ ಉಬ್ಬೇರಿಸುವಂತೆ ಮಾಡಿತು. ಚನ್ನಪಟ್ಟಣ ನಗರದ 20ನೇ ವಾರ್ಡ್ಗೆ ಸಂಬಂಧಿಸಿದ ನಗರಸಭೆ ಸದಸ್ಯರಾದ ಮಂಜುನಾಥ್ ಅವರು ಇಲ್ಲಿನ ತಟ್ಟೆಕೆರೆ ಗ್ರಾಮದಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಸೇರಿದ ಭೂಮಿಯನ್ನು ಅತಿಕ್ರಮಣ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸಾಮಾನ್ಯ ಸಭೆಯಲ್ಲಿ ಇನ್ನೂ ಹಲವು ವಿಷಯಗಳನ್ನು ಚರ್ಚಿಸಲಾಯಿತು. ಸ್ಥಾಯಿ ಸಮಿತಿಯ ನಿರ್ದೇಶಕರಾಗಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾದ ಕಸ್ತೂರಿ ಮಂಜುನಾಥ್, ಕಮಲಾರಾಮು, ಜೈಮಾಲಾ ನಂಜುಂಡಯ್ಯ, ಲಕ್ಷ್ಮಮ್ಮ, ಸತೀಶ್ ಬಾಬು, ಮತೀನ್ ಖಾನ್, ರಫೀಕ್, ಸರ್ವಮಂಗಳ ಲೋಕೇಶ್, ಲಕ್ಷ್ಮಿ, ಜೆಡಿಎಸ್ ಪಕ್ಷದ ಸದಸ್ಯರಾದ ಮಂಜುನಾಥ್, ಮಹಾದೇವು ಆಯ್ಕೆಯಾಗಿದ್ದಾರೆ. ಸಭೆಯಲ್ಲಿ ನಗರಸಭೆಯ ಸರ್ವ ಸದಸ್ಯರು, ಪೌರಾಯುಕ್ತ ಮಹೇಂದ್ರ ಸೇರಿದಂತೆ ಇತರೆ ಅಧಿಕಾರಿಗಳು ಭಾಗವಹಿಸಿದರು. ಮಕ್ಕಳು 1 ಎಕರೆ 15 ಕೊಟ್ಟಿದ್ರೆ ಶಾಂಕ್ಷನ್ ಮಾಡ್ಸಕ್ಕೆ ಸಭೆಯಲ್ಲಿ ಹೇಳ್ತಿದ್ದೀನಿ. ನಿಮ್ಗೇನ್ ಹೇಳ್ತಾರೆ ಬಿಒಗಳು ಹೇಳಿದ್ದೀನಿ ಮೇಡಮ್. 1 ಎಕರೆ 15 ಯಾರು ಅಧಿಕಾರಿಗಳು ಅಧ್ಯಕ್ಷ ಯಾರು ಅಧಿಕಾರಿಗಳು ಏನು ಮಾಡ್ಕೋಲ್ಲ. ಗ್ರಾಮಸ್ಥರು ಹೋಗಿ ತಾಲೂಕು ಹಿಡಿದು DC ನಾವೆಲ್ಲ ಹೋಗಿ ಮಂಜೂರು ಮಾಡಿಸ್ಕೊಂಡು ಬಂದಿದ್ರು. ಆ ಜಾಗದಲ್ಲಿ ನೀವು ಅಧಿಕಾರಿಗಳು ಸೆಕ್ಯೂರ್ ಮಾಡಿದ್ಮೇಲೆ ಏನರ್ಥ? 1 ಎಕರೆ 15 ಕೊಟ್ಟು ಕಾಪಾಡಂತಾರೆ ಏನಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, DDP ಕೊಟ್ಟಿದ್ದೀನಿ, ಲೋಕ ಎಲ್ಲರೂ ಕೊಟ್ಟಿದ್ದೀನಿ. ರಿಪೋರ್ಟ್ ಹಾಕೋರು ಯಾರೋ DDP ರಿಪೋರ್ಟ್ ಹಾಕೋ 7 ದಿನದಲ್ಲಿ ನಮಗೆ ಮಾಹಿತಿ ಕೊಡಿ ಅಂತ ನನಗೆ POಗೆ. ನೀವು ಮಾಡಿಲ್ಲ ಅಂದ್ರೆ ನಾನು ಬೇರೆ ಮುಂದೆ ಹೋಯ್ತೀನಿ ಆಗಿಲ್ಲ ಅಂದ್ರೆ ನಾನು ಮುಂದೆ ನಿರ್ದೇಶ ಪ್ರತಿ ತಿಂಗಳು ಮೀಟಿಂಗ್ ಅವ್ರಿಗೆ 5 ತಿಂಗಳ ಯಾರು ಏನ್ ಕೆಲಸ ಮಾಡ್ತಾರೆ ಅಧಿಕಾರಿಗಳು ನಾನು ಹೇಳಿ ಮಾಡಿದ್ದೀನಿ. ನಾನು ಹೇಳ್ತಾರ್ರಿ ನಮ್ಮ ಆಸ್ತಿನ ನಾವು ಮಾಡ್ಕೊಳ್ಳಿ. ಅದು ಸರ್ಕಾರಿ ಜಾಗ, ಅದು ಶಾಲೆ ಮತ್ತೆ ಅಂಗನವಾಡಿಗೆ ಮಾಡಿ ಒಂದು ಜಾಗನ ಲೆಕ್ಕ ಕಾಪಾಡಂತವ್ರೆ. ನಾವ್ ಹೇಳುದು ಅಟ್ಲೀಸ್ಟ್ ಟೆಂಡರ್ ಆಗದ ಟೆಂಡರ್ ಆಗಿರೋದು ಕರೆದಿ ನೀವು ಅವ್ಗೆ ಒಕ್ಕಾಡು ಕೊಡ್ಸಿ ಕರೆದಿ ಕೆಲಸ ಮಾಡೋಕೆ ಕಾಂಪೌಂಡ್ ಗಿಂಪೌಂಡ್ ಹಾಕಿ ಮಾಡಿದಿಲ್ಲ ಅಂದ್ರೆ ಜಾಗ ಎಲ್ಲಿ ಉಳಿತದ್ರಿ? ನಾಳೆ ದಿನ ಕಾಂಪೌಂಡ್ ಹಾಕೋದು ನಾನು ಹೇಳುದು. ಆಲ್ರೆಡಿ ಪಾಣಿ ಬಂದಿರೋದ್ಮೇಲೆ ಲೆಕ್ಕ ಇದ್ದ ಕಾಂಪೌಂಡ್ ಹಾಕ್ತವ್ರೆ. ಕೇಳಿದ್ರೆ ನಮ್ಮ ವ್ಯಾಪ್ತಿ ಬರಲ್ಲ, ನಿಮ್ಮ ವ್ಯಾಪ್ತಿ ಬರ್ತೀನಿ ಯಾರು ಬರ್ತದೆ? ಬರೀ 30 ಸದಸ್ಯ ನಾನು ಹೇಳ್ತೀನಿ. ನಮ್ಮ ವಾರ್ಡು ಟೌನ್ ಲಿಮಿಟ್ ಯಾರು ಬರ್ತದ್ರಿ? 37 ನೀವು ಅವತ್ತು ಹೇಳಿದಾಗ ಆಲ್ರೆಡಿ ನಾವು BO ಕಮ್ಯುನಿಕೇಟ್ ಮಾಡಿ ಅವರು HMGD ಆಕ್ಚುಲಿ ಲಿಮಿಟ್ ನಮ್ದೆ. ಆದ್ರೆ ಸರ್ವೆ ನಂಬರ್ ಈಗಾಗಲೇ ಆ ಸರ್ವೆ ನಂಬರ್ ಈಗ ನಮ್ಮ ವ್ಯಾಪ್ತಿಯಲ್ಲಿ ಇರುತ್ತೆ. ನೀವು ಯಾಕೆ ತಗೋತಿಲ್ಲ? ನಮ್ಮ ವ್ಯಾಪ್ತಿಯಲ್ಲಿ ಸರ್ ಅದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಗೆ 34 ಬೋರ್ಡ್ ಕೊಟ್ಟಿಲ್ಲ ಅಂದ್ರೆ ತಾಲೂಕು ಬೋರ್ಡ್ ಏನಿಲ್ಲ. ನಾವು ವಾಟರ್ ಟ್ಯಾಂಕ್ ನೀರು ಕೊಡ್ಬೇಕು. ಇವ್ರು ಏನ್ ಕೆಲಸ? ಬಿಲ್ ಮಾತ್ರ ಜೀವನ ಕೊಡೋದಾರೆ ಸದಸ್ಯರು ಹೋದ ವಾರನೇ ಎಲ್ಲರೂ ಸ್ಟಾಫ್ ಎಲ್ಲ ಮೀಟಿಂಗ್ ಕರೆದು ಎಷ್ಟು ಬೋರ್ ಕೆಟ್ಟೋಗವೆ. ಇವ್ರು ಯಾಕೆ ರೆಡಿ ಮಾಡ್ತಾ ಇಲ್ಲ? ಇವ್ರು ಏನ್ ಮಾಡ್ತಾ ಇರೋಲ್ಲ?